ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂದ ಬಿಡಿಸು ತಂದೆ ಗೋವಿಂದ. ದಾಸರ ಆ ಶಬ್ದಗಳು ತುಂಬ ರೋಚಕವಾದ್ದು. ಎಷ್ಟು ಮುಂದೆ ಹೋದರೂ ಸ್ವಲ್ಪ ಹಿಂದೆ ಬರಬೇಕು ಅಂತ ಕಾಣಿಸ್ತದೆ. ಶ್ರೀಶ ಕೇಶವ ಅಂತಿದೆ. ಶ್ರೀ ಅಂದರೆ ಕೇಶವನ ಮಡದಿ, ಶ್ರೀಶ ಸರಿ ಹೋಯಿತು. ಅಷ್ಟೇ ಅಲ್ಲ, ದೋಷರಾಶಿ ನಾಶ ಮಾಡು ಶ್ರೀಶ ಅಂತ ಹೇಳ್ತಾರೆ. ಅದೇನು ಸಂಬಂಧ ಶ್ರೀಶನಿಗೂ ದೋಷರಾಶಿ? ಅಮರಕೋಶದಲ್ಲಿ ಒಂದು ಹೆಸರು ಹೇಳ್ತಾರೆ, ಉಗ್ರಹ ಕಪರ್ದಿ ಶ್ರೀಕಂಠ ಶಿತಿಕಂಠ ಕಪಾಲಭೃತ್ ಅಂತ. ಶ್ರೀಕಂಠ ಅಂತ ಕರೀತಾರೆ. ರುದ್ರದೇವರ ಕಂಠದಲ್ಲಿ ಅದೇನು ಶ್ರೀ? ಅದು ಕಾಲಕೂಟ ವಿಷದ ಶ್ರೀ ಇರುವುದು. ಶ್ರೀ ಅಂದರೆ ದೋಷ, ಶ್ರೀಶ ಅಂದರೆ ದೋಷಗಳಿಗೆ ಈಶ. ದೋಷಗಳಿಗೆ ಈಶ ಅಂದರೆ ಏನು? ಮನೆಯಲ್ಲಿ ನಾವೊಂದು ಬಾಟ್ಲಿ ಏನೋ ತಂದಿದ್ದೇವೆ ಅಂತ ಇಟ್ಕೊಳ್ಳಿ, ಕೈ ಜಾರಿ ಬಿತ್ತು. ಕೇಳ್ತಾರೆ ಮನೆಯಲ್ಲಿ, ಅದು ಯಾಕೆ ಬಿತ್ತು ಅಂತ. ನಾನು ತಂದದ್ದು ನಾನು ಹೊಡಿತೇನೆ, ನೀನು ಯಾರು ಕೇಳುವವ ಅಂತ. ಈಶತ್ವ ಅಂದರೆ ಹಾಗೆ, ಸಂಪಾದನೆ ನಾನು ಮಾಡಬೇಕು, ನಾಶ ನಾನು ಮಾಡಿದರೆ ಕೇಳೋರು ಯಾರೂ ಇರಬಾರ್ದು. ಇದೇ ಈಶತ್ವ ಅಂತಂದರೆ, ಒಡೆತನ ಅಂದರೆ ಅದು. ಶ್ರೀಶ ಅಂತಂದರೆ ದೋಷಗಳಿಗೆ ಈಶ ಅಂತ. ಅದೇನು ದೋಷಗಳಿಗೆ ಈಶ? ಬೇಕಾದರೆ ದೋಷ ಕೊಡ್ತಾನೆ, ಬೇಡ ಅಂದರೆ ದೋಷ ನಾಶ ಮಾಡ್ತಾನೆ. ಹಾಗೆ ಶ್ರೀಶ ಅಂತಂದರೆ ದೋಷ ಕೊಡುವವನೂ ಅವನೇ. ಅದು ಪುಣ್ಯಕ್ಕೂ ಕಾರಣ ಆಗ್ತದೆ, ಪಾಪಕ್ಕೂ ಕಾರಣ ಆಗ್ತದೆ. ದೇವರ ಪ್ರಸಾದ ತಗೊಂಡ್ರೆ ಎಷ್ಟು ಪುಣ್ಯ, ಅದೇ ಏಕಾದಶಿ. ಹಾಗಾಗಿ ಒಂದು ಪುಣ್ಯಕ್ಕೂ ಕಾರಣ ಆಗ್ಬೋದು, ಪಾಪಕ್ಕೂ ಕಾರಣ ಆಗ್ಬೋದು. ಇದನ್ನು ಪಾಪ ಅಂತ ಮಾಡೋದು ದೇವರು, ಇದನ್ನು ಪುಣ್ಯ ಅಂತ ಮಾಡೋದು ದೇವರು. ದೇವರ ಹತ್ರನೇ ನಾವು ಹೇಳೋಣ. ಕನಕದಾಸರು ಹೇಳಿದರು, ದೋಷರಾಶಿ ನಾಶ ಮಾಡು. ದೋಷಗೆ ಒಡೆಯ ನೀನು. ಒಡೆಯ ಅಂದರೆ ಬ್ರಹ್ಮಸೂತ್ರದಲ್ಲಿ ತದಧಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್. ಭಗವಂತನ ಹತ್ತಿರ ನಾವು ಹೋದರೆ ಭಗವಂತ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡ್ತಾನೆ, ಅಪ್ರಾರಬ್ಧವಾದ್ದು. ಹಾಗಾಗಿ ದೋಷರಾಶಿ ನಾಶ ಮಾಡು. ಯಾಕೆಂದರೆ ನೀನು ಶ್ರೀಶ. ಶ್ರೀ ಅಂದರೆ ದೋಷ, ಅದು ನೀನು. ಒಡೆಯ ಅಂದರೆ ಒಡೆಯುವವ ನೀನು. ಆದರೆ ಗುಣಿಸಯ್ಯ ನಾರಾಯಣ. ಸ್ಮರಣೆ ನಮ್ಮ ಕೈಯಲ್ಲಿ ಯಾವುದೂ ಇರುವುದಿಲ್ಲ. ದೇವರು ಎಷ್ಟು ನೆನಪು ಕೊಡ್ತಾನೆ ಅಷ್ಟು ಉಳಿಯುತ್ತದಷ್ಟೇ. ಒಂದು ದೊಡ್ಡ ಸಭೆ, ದೊಡ್ಡ ಅತಿಥಿಗಳು, VIP, ಅವರಿಗೆ ಸನ್ಮಾನದ ಕಾರ್ಯಕ್ರಮ, ಅದಕ್ಕೆ ಅಭಿನಂದನಾ ಭಾಷಣಕ್ಕೆ ಅಂತ ನಿಂತಿದ್ದಾರೆ. ಅಭಿನಂದನಾ ಭಾಷಣ ಮುಗಿಯುವ ತನಕನೂ ಕೂಡ ಅವರ ಹೆಸರು ನೆನಪಿಗೆ ಬರಲಿಲ್ಲ. ನೋಡಿ, ಇವರು 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 1 ಗಂಟೆ ಅಷ್ಟೇ. ಎಲ್ಲಿಯಾದರೂ 1 ಗಂಟೆ ಉಪನ್ಯಾಸದಲ್ಲಿ ನೆನಪಾಗುತ್ತಾ ಅಂತಂದರೆ ಎಷ್ಟು ಪ್ರಯತ್ನ ಪಟ್ಟರೂ ನೆನಪಾಗಲಿಲ್ಲ. ಅಭಿನಂದನಾ ಭಾಷಣ ಮುಗಿಯಿತು, ಅವರು ಹೇಳಿದರು, ಈಗ ನೆನಪಾಯಿತು, ಏನು ಮಾಡಲಿ ಹೇಳಿ ಅಂತ. ಒಂದು ಅಭಿನಂದನೀಯನಾದ ವ್ಯಕ್ತಿ, ಅವನ ನೆನಪು 1 ಗಂಟೆ ಅಭಿನಂದನಾ ಭಾಷಣ ಕಾಲದಲ್ಲಿ ಉದ್ದಗಲಕ್ಕೂ ನೆನಪು ಬರಲಿ. ಕೇಳಲಿಕ್ಕಾಗತ್ತಾ ಇವರ ಹೆಸರೇನು ಅಂತ? ಗೊತ್ತಿದೆ ಅವನಿಗೆ ಹೆಸರೇನು ಅಂತ, ಆ ಹೊತ್ತಿನಲ್ಲಿ ನೆನಪು ಬರಲಿಲ್ಲ. ಇದು ನಾನು ಸುಮ್ಮನೆ ಒಂದು ಹೇಳಿದೆ. ನಮ್ಮ ಅನುಭವದಲ್ಲಿ ಸಾವಿರ ಇಂತಹ ಉದಾಹರಣೆಗಳಿವೆ. ಎಲ್ಲಿ ನೆನಪು ಬರಬೇಕೋ ಅಲ್ಲಿ ಬರುವುದಿಲ್ಲ. ಅಂಗಡಿಗೆ ಹೋಗಿರ್ತೇವೆ, ದುಡ್ಡು ಹಿಡ್ಕೊಂಡು ಹೋಗಿರ್ತೇವೆ, ಯಾಕೆ ಬಂದೆ ಅಂತಲೇ ನೆನಪಾಗುತ್ತೆ. ಮನೆಗೆ ಬಂದ ಮೇಲೆ ನೆನಪಾಗ್ತದೆ. ಕೆಲವು ಸಲ ಪಟ್ಟಿ ಇರ್ತದೆ, ಮರ್ತೇ ಹೋಗಿರ್ತದೆ. ಮನೆಗೆ ಬಂದಾಗಲೇ ಪಟ್ಟಿ ನೋಡಿದಾಗಲೇ ಗೊತ್ತು. ಎಷ್ಟು ಸಲ ಜೀವನದಲ್ಲಿ ನೆನಪಾಗುತ್ತೆ ಅನ್ನೋದಕ್ಕಿಂತ ಮರೆತು ಹೋಗುತ್ತೆ ಅನ್ನೋದೇ ಜಾಸ್ತಿ. ನಮ್ಮ ದೇವರು ಅದನ್ನು ಹೇಳಿದ್ದಾನೆ ಸ್ಪಷ್ಟ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನೆನಪು ಕೊಡುವವನೂ ನಾನೇ, ಮರೆತು ಹೋಗುವ ಹಾಗೆ ಮಾಡುವವನೂ ನಾನೇ. ದೇವರ ಯಾಕೆ ಮರೆತು ಹೋಗುವ ಮಾಡ್ತಿ ಹಾಗೆ ಗೊತ್ತಾಗಬೇಕಲ್ವ. ನೆನಪು ಕೊಟ್ಟವ ನಾನು ಅಂತ, ಅದಕ್ಕೆ ಮರೆತು ಹೋಗುವ ಹಾಗೆ ಮಾಡೋದು.
ಅದಕ್ಕೆ ಉಪನ್ಯಾಸ ಮಾಡುವಾಗ ದೇವರನ್ನು ಸ್ಮರಣೆ ಮಾಡೋದು. ದೇವರೇ 1 ಗಂಟೆ ಮರ್ತು ಹೋಗಬಾರ್ದು ವಿಷಯ, ಎಲ್ಲ ಮರ್ತು ಹೋಗಿಬಿಟ್ರೆ ಗೋವಿಂದ ಅಂತ ಆದರೆ ಮತ್ತೇನು ಮಾಡೋದು, ನಾಳೆ ಅಂತೇಳಿ ಎದ್ದು ಹೋಗಬೇಕು ಅಷ್ಟೇ. ಅದಕ್ಕೆ ದೇವರಾಗಿ ಬಾಯಲ್ಲಿ ನಿಂತು ನುಡಿಸು. ನಮ್ಮದು ಹಾಗೇನೆ 1 ಗಂಟೆ ನಾವು ಕೇಳ್ತೇವೆ, ದೇವರೇ ಅದು ಗೋವಿಂದ ಆಗಬಾರ್ದು, ನನ್ನಲ್ಲಿ ಉಳಿಬೇಕು, ಅದನ್ನು ಉಳಿಯುವ ಹಾಗೆ ಮಾಡು ಅಂತ ದೇವರ ಹತ್ರ ಹೇಳಬೇಕು. ಸ್ಮರಣೆ ಕೊಡುವವ ದೇವರು, ದೇವರ ದೊಡ್ಡ ಔದಾರ್ಯ ಅದು. ಆ ಗುಣವನ್ನು ನಾವು ಉಪಾಸನೆ ಮಾಡಬೇಕು. ಸ್ಮರಣೆ ಶಕ್ತಿ ಕೊಡುವವ. ಕೆಲಸರ ವಯಸ್ಸಾದ ಮೇಲೆ ಮಗನನ್ನು ನೋಡಿ ಉಪಚಾರ ಮಾಡುವ ಮಗನೇ ಮರೆತು ಹೋಗಿಬಿಡ್ತಾನೆ. ಎಂತಹ ಸ್ಥಿತಿ ನೋಡಿ. ಹೇಳಲಿಕ್ಕೆ ಓದಿದ್ದಾನೆ ಶಾಸ್ತ್ರ, ಎಲ್ಲ ಮರೆತು ಹೋಗಿರ್ತದೆ. ಓದಿದ, ಅನುಭವಿಸಿದ, ಅಧ್ಯಾಪನೆ ಮಾಡಿದ ವಿಷಯಗಳೇ ಮರೆತು ಹೋಗುತ್ತೆ ಅಂತಂದರೆ ದೇವರು ಎಲ್ಲಿ ಲೆಕ್ಕ? ನಾರಾಯಣ ಅಂತ ದಾಸರು ಹೇಳ್ತಾರೆ. ನಾರ ಅಂತಂದರೆ ದೊಡ್ಡ ಸಂಪತ್ತು. ರೀಯತೆ ಇತಿ ನ ಅಂದರೆ ಕ್ಷಯ ಇಲ್ಲ ನಮಗೆ. ಯಾವುದಕ್ಕೆ? ಸ್ಮರಣೆಯ ಮೂಲಕ ಕ್ಷಯ ಬರಬಾರದು. ಅದಕ್ಕೆ ಆಯನ ಆಶ್ರಯ ಅಂದರೆ ಭಗವಂತ. ನಾರ ಅಂದರೆ ಸ್ಮರಣ ಶಕ್ತಿ, ಅದನ್ನು ಕೊಡುವವ ಅಯನ, ಅದು ದೇವರು. ಹಾಗಾಗಿ ನಾರಾಯಣ ಅಂತ ನಾವು ಹೇಳಿದರೆ ದೇವರ ವಿಸ್ಮರಣೆ ಬರುವುದಿಲ್ಲ. ನಮ್ಮಲ್ಲಿ ಹೇಳುವುದೇ ಹಾಗೆ, ನಾರಾಯಣ ಸ್ಮರಣೆಗಳು. ನಾರಾಯಣ ಆ ಸ್ಮರಣೆ ಕೊನೇ ತನಕ ಉಳಿಲಿ. ಅದಕ್ಕೆ ಸ್ವಾಮಿಗಳು ನಾರಾಯಣ 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 ಮರ್ತು ಹೋಗಬಾರ್ದು. ಎಂಥ ಕಾಲಕ್ಕೂ ಏನು ಮರೆತು ಹೋದರೂ ನಾರಾಯಣವನ್ನು ಮರೆತು ಹೋಗಬಾರ್ದು. ನಮ್ಮದು ಏನು ಅಂದರೆ ಎಲ್ಲ ಉಳಿಯುತ್ತದೆ, ನಾರಾಯಣವನ್ನು ಮರೆತು ಹೋಗಿ ಬಿಡ್ತಾನೆ. ಹಾಗಾಗಬಾರ್ದು. ದಾಸರು ಹೇಳಿದರು ನಾರಾಯಣ ಅಂದರೆ ಅದಕ್ಕೆ ಅರ್ಥನೇ ಸ್ಮರಣೆಯನ್ನು ಕೊಡುವವ ಅಂತ. ದಾಸರು ಹೇಳಿದರು ನಾರಾಯಣ ಈಗ ಸ್ಮರಣೆ ಕೊಡ್ತಿ, ಅವನ ಸ್ಮರಣೆ ಇವನ ಸ್ಮರಣೆ ಎಲ್ಲ ಕೇಳ್ತಾರೆ. ನನಗೆ ಗೊತ್ತಾಯ್ತಾ? ಗೊತ್ತಾದ್ರೇನು ಬಿಟ್ರೇನು? ಯಾರು ಗೊತ್ತಾಯ್ತಾ ಅಂತ ಕೇಳಬೇಕು, ದೇವರು ಹೇಳಬೇಕು ಗೊತ್ತಾಯಿತು ದೇವರೇ ಅಂತ ಹೇಳಬೇಕು. ಹಾಗೆ ನಿನ್ನ ಸ್ಮರಣೆ ಕೊಡು ನಾರಾಯಣ. ನಾರ ಅಂತಂದರೆ ಸ್ಮರಣೆ, ನಿನ್ನ ಸ್ಮರಣೆಯನ್ನು ಕೊಡುವವ ನೀನು ಆಗು ಅಂತ. ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಆ ನಾರಾಯಣ ಶಬ್ದನೇ ಕರುಣೆಯನ್ನು ಸ್ಮರಣೆಯನ್ನು ಕೊಡುವವ ಕಾರುಣ್ಯದಿಂದ ಅಂತ ಅದು ಚಿಂತನೆಯನ್ನು ದಾಸರು ಹೇಳಿದ್ದಾರೆ. ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನ ಎನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಯಮನ ಬಾಧೆ ಬಿಡಿಸು ಅಂತ. ಯಮನ ಬಾಧೆ ಬಿಡಿಸುವುದು 2 ರೀತಿ. ಯಮಲೋಕಕ್ಕೆ ಹೋಗಿರ್ತೇವೆ ನಾವು, ಅನ್ಯಾಯ ಮಾಡಿ ಯಮಲೋಕಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಯಮ ನಿಂತು ಕೇಳ್ತಾನೆ, ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತಾನೆ, ಅದು ಮಾಡಿದ್ಯಾ ಇದು ಮಾಡಿದ್ಯಾ, ಹೊಡೆದು ಬಡದೆ ಮಾತಾಡಿಸು. ನಮ್ಮ ಆರಕ್ಷಕ ಭಟರನ್ನು ನೋಡಿದ್ರೇ ಗೊತ್ತಾಗುತ್ತೆ ಹೇಗೆ ಬಿಡಿಸ್ತಾರೆ ಬಾಯಿ ಅಂತ. ಇನ್ನು ಅವರನ್ನು ಕೇಳಬೇಕಾ? ನಾರಾಯಣ ಭೃತ್ಯರು, ಯಮ ಭೃತ್ಯರು. ಆ ಯಮ ಹೊಡಿತಾನೆ, ಬಡಿತಾನೆ, ಶಿಕ್ಷೆ ಕೊಡ್ತಾನೆ ಯಮನ ಭೃತ್ಯರು. ಆವಾಗ ಯಮನ ಬಾಧೆ ಬಿಡಿಸು ದೇವರೇ. ಯಮ ನನಗೆ ಬಾಧಿಸ್ತಾ ಇರ್ತಾನೆ, ಆ ಪೆರಡಿಗೆ ಕರೆಕ್ಟಾಗಿ ಬಂದು ಯಮನ ಬಾಧೆ ನಾವು ಹೇಳ್ತೇವಲ್ಲ, ಸರ್ ಏನಾದರೂ ಮಾಡಿ ಪೊಲೀಸ್ ಸ್ಟೇಷನಿಂದ ಬಿಡಿಸಿ ಅಂತ ಹೇಳ್ತೇವಲ್ಲ, ಹಾಗೆ ಯಮನ ಬಾಧೆಯಿಂದ ಬಿಡಿಸಿ ಅಂದರೆ ಯಮಲೋಕಕ್ಕೆ ಹೋದಾಗ ಅಲ್ಲಿ ಅವನು ಬಾಧೆ ಕೊಡುವಾಗ ಬಿಡಿಸುದ ಮಾಧವ ಅಂತ ಹೇಳೋದು. ಇದು ಒಂದು ರೀತಿ. ಇನ್ನೊಂದೇನು ಅಂದರೆ ಯಮನ ಬಾಧೆ ಬಿಡಿಸುವುದು ಅಂತಂದರೆ ಯಮನ ಬಾಧೆ ಬರಲೇಬಾರದು, ಹಾಗೆ ಬಿಡಿಸು ಅಂತ. ಯಮ ಬಾಧೆ ಬರುವಾಗೆ ಬಿಡಿಸುವುದು ಒಂದು. ಯಮನ ಬಾಧೆ ಬಿಡಿಸುವುದು ಅಂದರೆ ಯಮ ಬಾಧಿಸಲೇಬಾರದು, ಯಮಲೋಕಕ್ಕೆ ಹೋಗಲೇಬಾರದು. ಇದು ಒಂದು ರೀತಿ ಯಮನ ಬಾಧೆ ಬಿಡಿಸುವುದು. ಅದು ಯಾವಾಗ ಹೇಳಿ? ಮರಣ ಕಾಲದಲ್ಲಿ ಚರಣ ಸ್ಮರಣೆ ಕೊಟ್ಟರೆ ಯಮಲೋಕ ಇಲ್ಲ, ಅಲ್ಲಿ ಆ ರೋಡೇ ಇಲ್ಲ ನಮಗೆ. ಅದನ್ನು ಬಿಟ್ಟು ಬೇರೆ ರಸ್ತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಮನ ಬಾಧೆ ಬಿಡಿಸುವ ಕ್ರಮ ಅಂದರೆ ಹೀಗೆ. ನಮ್ಗೆ ಯಾವುದು ಬೇಕು? ಅನ್ಯಾಯ ಮಾಡೋದು, ಯಮಲೋಕಕ್ಕೆ ಹೋಗುವುದು, ಅಲ್ಲಿಯನ್ನು ಹೊಡೆಯುವುದು, ಆವಾಗ ಹಲೋ ಅಂತ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಫೋನ್ ಮಾಡೋದು, ಅವರು ಬರುವುದು, ಬಿಡಿಸುವುದು. ಅದಲ್ಲ ನಾರಾಯಣನಿಗೆ. ನಮ್ಮ ಮಾಧವನ ಹತ್ರ ಯಮಲೋಕಕ್ಕೆ ಹೋಗದಿದ್ದಾಗೆ ಮಾಡಬೇಕು. ಅದು ಹೇಗೆ? ಕೊನೆ ಕಾಲಕ್ಕೆ ನಿನ್ನ ಸ್ಮರಣೆ ಕೊಡು ಅಂತ ಹಿಂದೆ ಏನು ಹೇಳಿದ್ದಾರೆ, ಅದರದ್ದೇ ಸಮರ್ಥನೆ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಅಂತ. ತುಂಬ
ಒಳ್ಳೆಯ ಶಬ್ದ ಅದು ಮಾಧವ. ಮಾಧವ ಎಂಬಲ್ಲಿ ಎರಡಿದೆ, ಮಾ ಮತ್ತು ಧವ. ತುಂಬ ಅರ್ಥಗಳಿವೆ, ಪ್ರಸ್ತುತವಾದ ಅರ್ಥ ಎಷ್ಟಷ್ಟು ಮಾತ್ರ ಸ್ಪರ್ಶ ಮಾಡ್ತೇನೆ. ಮಾಧವ ಎರಡು ಅಂಶ ಹೇಳಿದ್ದಾರೆ ದಾಸರು. ಶೋಧಿಸೆನ್ನ ಭವದ ಕಲುಷ ಒಂದು ಅಂಶ ಹೇಳಿದ್ದಾರೆ, ಬೋಧಿಸಯ್ಯ ಜ್ಞಾನ ಎನಗಿ ಎರಡು ಅಂಶ ಹೇಳಿದ್ದಾರೆ. ಅದನ್ನು ಮಾಧವ ಎಂಬ ಶಬ್ದದಿಂದ ದಾಸರು ನೆನಪಿಸಿಕೊಂಡಿದ್ದಾರೆ.